ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಹೌದು, ಎಲ್ಲ ಅಡೆತಡೆ ಮೀರಿ ಮ್ಯಾಕ್ಸ್ ಸಿನಿಮಾ ಗೆದ್ದಿದೆ. ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆಯುತ್ತಿದೆ. ಭಾನುವಾರದಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ನಿರೀಕ್ಷೆ ಮಾಡಲಾಗ್ತಿತ್ತು. ಈಗಾಗಲೇ ಸಿನಿಮಾದ ಗಳಿಕೆ 20 ಕೋಟಿಗೂ ಅಧಿಕ ಗಡಿ ದಾಟಿದೆ. ಆದರೆ ಅಧಿಕೃತವಾಗಿ ಸಿನಿಮಾದ ಕಲೆಕ್ಷನ್ ಬಗ್ಗೆ ಸಿನಿಮಾ ತಂಡ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಮೊದಲ 3 ದಿನಕ್ಕೆ 3000ಕ್ಕೂ ಅಧಿಕ ಶೋಗಳು ಹೌಸ್ಫುಲ್ ಆಗಿತ್ತು. ಇದು ಚಿತ್ರತಂಡವೇ ಮಾಹಿತಿ ನೀಡಿದೆ. ಮ್ಯಾಕ್ಸ್ ಆರ್ಭಟ ಹೇಗಿದೆ ಎನ್ನುವುದಕ್ಕೆ ಇದು ನಿದರ್ಶನ. ಡಿಸೆಂಬರ್ 25 ಕ್ರಿಸ್ಮಸ್ ಸಂಭ್ರಮಕ್ಕೆ ಹಾಗೂ 28ರ ಸರ್ಕಾರಿ ರಜೆ ಸಿನಿಮಾಗೆ ಪ್ಲಸ್ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದಿದ್ರು ಕೂಡ. ಸಿನಿಮಾದ ಕ್ರೇಜ್ ಹೇಗಿದೆ ಎನ್ನುವುದಕ್ಕೆ ಬುಕ್ ಮೈ ಶೋ ಟ್ರೆಂಡ್ ಸಾರಿ ಹೇಳುತ್ತಿದೆ. ಹೌದು, ಬುಕ್ ಮೈ ಶೋನಲ್ಲಿ ಪ್ರತಿ ಗಂಟೆಗೆ ಪ್ರತಿ ದಿನಕ್ಕೆ ಎಷ್ಟು ಟಿಕೆಟ್ ಬುಕ್ ಆಗ್ತಿದೆ ಎನ್ನುವ ಲೆಕ್ಕ ಸಿಗುತ್ತೆ. ಇನ್ನು ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಖರೀದಿಸಿ ಸಿನಿಮಾ ನೋಡುತ್ತಿರುವವರ ಸಂಖ್ಯೆ ಕೂಡ ದೊಡ್ಡದಿದೆ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಕೂಡ ಚಿತ್ರಮಂದಿರದತ್ತ ಮುಖ ಮಾಡಿದ್ದಾರೆ. ಸಂಜೆ ಹಾಗೂ ರಾತ್ರಿ ಶೋಗಳು ಕೂಡ ಹೌಸ್ಫುಲ್ ಆಗ್ತಿವೆ. ಇನ್ನು ವೇಗವಾಗಿ ಸಾಗುವ ಸಿನಿಮಾದ ಕತೆ ಪ್ರೇಕ್ಷಕನ ರಂಜಿಸುತ್ತಿದೆ. ಮ್ಯಾಕ್ಸ್ ದರ್ಬಾರ್ ನೋಡಿದವರೆಲ್ಲ ಪಕ್ಕ ಪೈಸಾ ವಸೂಲ್ ಸಿನಿಮಾ ಎಂದು ಮೆಚ್ಚುಗೆನ ಸೂಚಿಸುತ್ತಿದ್ದಾರೆ. ತೆಲುಗು ಹಾಗೂ ತಮಿಳಿನಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದ್ದು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ. ಒಟ್ಟಾರೆ ನಿರ್ಮಾಪಕರು ಹಾಗೂ ವಿತರಕರು ಖುಷಿಯಾಗಿದ್ದಾರೆ. ನಟ ಕಿಚ್ಚ ಸುದೀಪ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿ ದರ್ಶನ ಕೂಡ ಪಡೆದಿದ್ರು. ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ UI ಸಿನಿಮಾ ಅಬ್ಬರದ ನಡುವೆ ಕೂಡ ಮ್ಯಾಕ್ಸ್ ಸಖತ್ತಾಗಿ ಸೌಂಡ್ ಮಾಡ್ತಿದೆ. ಭಾನುವಾರ ಬೆಂಗಳೂರಿನಲ್ಲಿ 100ಕ್ಕೂ ಅಧಿಕ ಶೋಗಳು ಫಾಸ್ಟ್ ಫಿಲ್ಲಿಂಗ್ ಆಗ್ತಿದೆ. ಚೆನ್ನೈನಲ್ಲೂ ಕೂಡ ಸಿನಿಮಾ ಹೌಸ್ಫುಲ್ ಆಗ್ತಿದೆ. ತಮಿಳಿನ ಕಲೈಪುಲಿ ತನು ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಹಾಗಾಗಿ ತಮಿಳುನಾಡಿನಲ್ಲಿ ಸಿನಿಮಾ ದೊಡ್ಡದಾಗಿ ತೆರೆಗೆ ಬಂದಿದೆ. ಕಳೆದ ಭಾನುವಾರ ಮ್ಯಾಕ್ಸ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿತ್ತು. ಬುಧವಾರ ಬೆಳಿಗ್ಗೆ ಮೊದಲ ಶೋ ಆರಂಭವಾಗುವ ಮುನ್ನ 1,08,000 ಟಿಕೆಟ್ ಬುಕ್ ಆಗಿತ್ತು. ಬಳಿಕ ಮೊದಲ 1 ಲಕ್ಷ ಟಿಕೆಟ್ ಸೇಲ್ ಆಗಿತ್ತು. ಅಲ್ಲಿ ಮೊದಲ ದಿನವೇ 1,08,000 ಟಿಕೆಟ್ ಬುಕ್ ಮೈ ಶೋನಲ್ಲಿ ಬುಕ್ ಆಗಿ ಪ್ರೇಕ್ಷಕರು ಸಿನಿಮಾವನ್ನು ನೋಡಿದ್ರು. ಎರಡನೇ ದಿನ 65,000 ಟಿಕೆಟ್ ಬುಕ್ ಆಗಿದ್ರೆ ಮೂರನೇ ದಿನ 79,000 ಟಿಕೆಟ್ ಕಾಯ್ದಿರಿಸಲಾಗಿತ್ತು. ಶುಕ್ರವಾರ ರಜಾ ದಿನ ಆಗಿದ್ದರಿಂದ ಬುಕಿಂಗ್ ಕೊಂಚ ಡಲ್ ಆಗಿತ್ತು. ನಾಲ್ಕನೇ ದಿನ 84,000 ಟಿಕೆಟ್ ಬುಕ್ ಆಗಿ ಸದ್ ಮಾಡಿತ್ತು. ಒಟ್ಟಾರೆ ಮೊದಲ 4 ದಿನಕ್ಕೆ ಬರೀ ಬುಕ್ ಮೈ ಶೋನಲ್ಲೇ 4,36,000 ಟಿಕೆಟ್ ಬುಕ್ ಮಾಡಿ ಪ್ರೇಕ್ಷಕರು ಸಿನಿಮಾ ನೋಡಿದ್ದಾರೆ. ಈ ಮೂಲಕ ಈ ವರ್ಷ ಮ್ಯಾಕ್ಸ್ ಹೊಸ ದಾಖಲೆನೇ ಬರೆದಿದೆ. ಇನ್ನು ಕಳೆದ 1.5 ವರ್ಷದಿಂದ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕಿಂಗ್ ಲೆಕ್ಕ ಸಿಗುತ್ತಿದೆ. ಈ ರೀತಿ BMS ಟ್ರೆಂಡ್ ಶುರುವಾದ ಬಳಿಕ ಮೊದಲ ದಿನ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿರುವ ಸಿನಿಮಾಗಳ ಪಟ್ಟಿಯಲ್ಲಿ ಮ್ಯಾಕ್ಸ್ ಸಿನಿಮಾ 2ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ ಬಿಡುಗಡೆಯಾಗಿದ್ದ ಡಿ ಬಾಸ್ ನಟನೆಯ ಕಾಟೇರ ಸಿನಿಮಾ ಮೊದಲ ಸ್ಥಾನದಲ್ಲಿದೆ. ಅಡ್ವಾನ್ಸ್ ಬುಕಿಂಗ್ ಸೇರಿ ಕಾಟೇರ ಸಿನಿಮಾಗೆ ಮೊದಲ ದಿನವೇ 2,37,000 ಟಿಕೆಟ್ ಬುಕ್ ಆಗಿತ್ತು. ಇನ್ನು 2,50,000 ಟಿಕೆಟ್ UI ಸಿನಿಮಾಗೆ ಮೊದಲ ದಿನ ಕಾಯ್ದಿರಿಸಲಾಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ. ಮ್ಯಾಕ್ಸ್ ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.